ಹೆಮ್ಮೆಯ ವಿದ್ಯಾರ್ಥಿಗಳ ವೃಂದವನ್ನು ಸಮಾಜಕ್ಕೆ ಕೊಡುಗೆಯಾಗಿ ನೀಡಿರುವುದೇ ನಮ್ಮ ಜಯಪ್ರಕಾಶ್ ನಾರಾಯಣ್ ವಿದ್ಯಾಸಂಸ್ಥೆಯ ಹೆಗ್ಗಳಿಕೆ. ಈ ಸಂಸ್ಥೆಗೆ ಹೀಗೆ ಬೆಳೆದು ಬರಲು ಇದರ ಹಿಂದೆ ಕೆಲವು ಹಿರಿಯರ ಪರಿಶ್ರಮ ಅಡಗಿದೆ. ಈಗಾಗಲೇ ಈ ಒಂದು ಶಾಲೆಗೆ ಜಮೀನನ್ನು ದಾನವಾಗಿ ಕೊಟ್ಟಂತ ಕೀರ್ತಿಶೇಷ ಸುಬ್ಬಯ್ಯ ಶೆಟ್ಟಿ ಅವರ ಕುಟುಂಬ, ನಮ್ಮ ಹನಮನಹಳ್ಳಿ ಸುಬ್ಬಯ್ಯ ಶೆಟ್ಟಿ ಅವರ ಕುಟುಂಬವನ್ನ ಇವತ್ತು ನಾವೆಲ್ಲರೂ ನೆನೆಸ್ಕೋಬೇಕಾಗಿದೆ. ಇವತ್ತು ಅವರ ಕುಟುಂಬ, ಇವತ್ತು ಅವರ ಮಗ ಸತ್ಯನಾರಾಯಣ ಶೆಟ್ಟಿ ಅವರು ಸಹ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ನಿರ್ದೇಶಕರಾಗಿದ್ದಾರೆ. ಅವರ ಪರವಾಗಿ ಅವರ ಶ್ರೀಮತಿಯಾಗಿರ್ತಕ್ಕಂಥ ರತ್ನಮ್ಮರು ಇವತ್ತು ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅದೇ ರೀತಿ ನಮ್ಮ ಈ ಒಂದು ಸಂಸ್ಥೆ ಬೆಳೆಯಲು ಕಾರಣಕರ್ತರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ದಿವಂಗತ ಮಾಜಿ ಮಂತ್ರಿಗಳಾದಂಥ ಆಲಂಗೂರು ಸೀನಣ್ಣವರು ಆ ಕಾಲದಲ್ಲಿ ನಮಗೆ ಆತ್ಮಸ್ಥೈರ್ಯವನ್ನು ತುಂಬಿ ಆಗಬೇಕಾದಂಥ ಹಲವಾರು ಒಂದು ಕೊಡುಗೆಗಳನ್ನು ಅವರು ನಮ್ಮ ಶಾಲೆಗೆ ನೀಡಿದ್ದಾರೆ. ತದನಂತರ ಇವತ್ತು ಏನು ಇಷ್ಟೆಲ್ಲ ವಿದ್ಯಾರ್ಥಿಗಳ ಒಂದು ವಿದ್ಯಾಭ್ಯಾಸ ಆಗಿದೆ, ಇಷ್ಟು ಜನ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಿಂದ ವಿದ್ಯಾಭ್ಯಾಸ ಪಡೆದು ಇವತ್ತು ಇಡೀ ರಾಜ್ಯ ಮೆಚ್ಚುವಂತ ಕಾರ್ಯ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದಂತಂದ್ರೆ ನಿಜವಾಗ್ಲೂ ನಮ್ಮ ಸಂಸ್ಥೆಗೆ ಎಂತೆ ಆ ವಿದ್ಯಾರ್ಥಿಗಳೆಲ್ಲ ಇವತ್ತೇನು ವಿದ್ಯಾಭ್ಯಾಸ ಮಾಡೋದಕ್ಕೆ ಒಂದು ಕಟ್ಟಡ ಏನು ನಿರ್ಮಾಣ ಆಯಿತು, ಅದನ್ನೆಲ್ಲ ನಾನು ನೆನೆಸ್ಕೊಂಡ್ರೆ ಮೈ ರೋಮಾಂಚನ ಆಗುತ್ತೆ. ಅವತ್ತು ನಮ್ಮ ಅಧ್ಯಕ್ಷರು ಅವರ ಸ್ವಂತ ಇಟ್ಟಿಗೆ ಕೊಯ್ಸಿದ್ರು, ಅವ್ರದೇ ಒಂದು ಸ್ವಂತ ಇಟ್ಟಿಗೆ ಕೊಯ್ಸಿದ್ರು. ಎಲ್ಲ ಪಾಯ ಹಾಕಿ ಹೇಳಿದ್ರು ಏನು ಮಾಡೋದು, ಎಲ್ಲ ಕಟ್ಟಡ ಕಟ್ಟಬೇಕು ಅಂತ. ಇಟ್ಟಿಗೆ ಎಲ್ಲ ಅವ್ರು ಕೊಟ್ಟರು. ಹಲವಾರು ಇನ್ನೂ ಬೇರೆ ರೀತಿನ ಅವ್ರು ಇದು ಮಾಡಿದ್ರೆ, ಅದೇ ನಮ್ಮ ಹಲವಾರು ನಿರ್ದೇಶಕರು ಹೇಳಿದ್ರು ಒಂದೊಂದು ಕಟ್ಟಡಕ್ಕೆ ಒಬ್ಬೊಬ್ಬ ನಿರ್ದೇಶಕರು ನೀವು ಹಣ ಕೊಡಿ ಅಂತ. ಎಷ್ಟು ಗೊತ್ತಾ, ಅವತ್ತು ಒಂದು ಕಟ್ಟಡದ ನಿರ್ಮಾಣಕ್ಕೆ ವೆಚ್ಚ ಕೇವಲ 3,000 ರೂಪಾಯಿಗಳು. ಕೆಲವು ನಿರ್ದೇಶಕರೆಲ್ಲ ನಾವೆಲ್ಲ ಕೊಟ್ಟು ಎಲ್ಲ ಆಡಳಿತ ಮಂಡಳಿಗಳು ಸೇರಿ ಅದನ್ನ ಮಾಡ್ಕೊಂಡ್ಬಂದ್ರಿ. ಇಂಥ ಒಂದು ತಮ್ಮ ಇದನ್ನ ಮಾಡ್ಕೊಂಡ್ ಬಂದಿರ್ತಕ್ಕಂಥ ಎಲ್ಲ ನಿರ್ದೇಶಕರು ನಾವು ಇವತ್ತು ಅಭಾರಿಗಳಾಗಿದ್ದೇವೆ. ಎಷ್ಟು ಕಷ್ಟ ಕಾಲದಲ್ಲಿ ನಾವು ಈ ಶಾಲೆಯನ್ನು ನಡೆಸಿದ್ವಿ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅಂತ ಒಂದು ಸಂದರ್ಭದಲ್ಲಿ ಎಷ್ಟು ಬರೀ ಇವತ್ತು ಏನು ನಮ್ಮ ಶಿಕ್ಷಕರು ಇಲ್ಲಿದ್ದಾರೆ, 100 ರೂಪಾಯಿ ಅವ್ರ ಸಂಬಳ ಪ್ರಾರಂಭ 100 ರೂಪಾಯಿಂದ 300 ರೂಪಾಯಿ ಎಷ್ಟು ಒಬ್ಬ ಶಿಕ್ಷಕರಿಗೆ. ಒಂದು 100 ರೂಪಾಯಿ ಹೆಚ್ಚಿಗೆ ಕೊಡ್ತಾ ಇದ್ರೆ ನಮ್ಮ ಹೆಡ್ ಮಾಸ್ಟರ್ ಕೊಡ್ತಾ ಇದ್ವಿ. ಯಾಕೆಂತಂದ್ರೆ ಅವ್ರು ಕೋಲಾರಿಂದ ಬರ್ಬೇಕು ಬಸ್ ಟ್ರಾವೆಲ್ ಅಂತ. ಇನ್ನೆಲ್ಲರೂ ಸೈಕಲ್ ಇದರಲ್ಲಿ ಬರ್ತಾ ಇದ್ರು, ಅದರಿಂದ ಕಡಿಮೆ. ಇಷ್ಟೆಲ್ಲ ಕಷ್ಟಪಟ್ಟು ಎಷ್ಟೋ ಈ ಸಲ ನನ್ನ ತಮ್ಮನ ವೇತನವನ್ನು ಸಹ ತಗೊಂಬಂದು ನಾವು ಈ ಶಾಲೆಯಲ್ಲಿ ಕೊಟ್ಟಿದ್ದೀವಿ. ಆ ರೀತಿ ನಮ್ಮ ಆಡಳಿತ ಮಂಡಳಿಯವರು ಎಲ್ಲರೂ ಸಹ ಅವರವರು ತನ್ನ ಕೈಲಾದಷ್ಟು ಈ ಒಂದು ಮಾಡಿ ಈ ಸಂಸ್ಥೆಯನ್ನು ಉಳಿಸ್ಕೊಂಡು ಬಂದಿದ್ದಾರೆ. ಇದರಲ್ಲಿ ಅವತ್ತಿನ ಒಂದು ಕಾರಣ ಇದರಲ್ಲಿ ನಮ್ಮ ವೈ.ಎಂ. ರೆಡ್ಡಿ ಅವರು ಅಧ್ಯಕ್ಷರು, ಇನ್ನೊಬ್ಬರನ್ನ ನಾವು ನಿಲ್ಲಿಸ್ಕೋಬೇಕು, ದಿವಂಗತ ನಮ್ಮ ವೆಂಕಟೇಶಪ್ಪ ಬಂಡಾರಳ್ಳಿ ವೆಂಕಟೇಶಪ್ಪನವರು ಉಪಾಧ್ಯಕ್ಷರು. ಅವರು ಸಹ ಈ ಒಂದು ನಮ್ಮ ಸಂಸ್ಥೆಗೆ ನಾರಾಯಣಗೌಡರು, ಶೆಟ್ಟಳ್ಳಿ ವೆಂಕಟೇಶಪ್ಪನವರು, ಗಂಗಾಸನಹಳ್ಳಿ ವೆಂಕಟರಾಮಣ್ಣವರು, ಉತ್ತನೂರು ರಾಜಗೋಪಾಲ್ ಅವರು, ಮತ್ತೆ ನಲ್ಲಾಂಡಹಳ್ಳಿ ಕೃಷ್ಣಪ್ಪನವರು, ರಾಮರೆಡ್ಡಿಯವರು, ಇವರೆಲ್ಲ ಸೇರಿ ನಮ್ಮ ಬಂಡಾರಹಳ್ಳಿ BN ಆಂಜನೇಯಪ್ಪನವರು, ರಾಮಪುರ ಈರಣ್ಣವರು, ಶಿವನಾರಹಳ್ಳಿ ಶ್ರೀನಿವಾಸಗೌಡರು, ಪಂಬರಳ್ಳಿ ಗೋವಿಂದ ರೆಡ್ಡಿ, ನಮ್ಮ BG ಈರಣ್ಣ, ರಾಮಚಂದ್ರಪ್ಪನವರು ಅಗ್ರಹಾರ, ಹನ್ನಹಳ್ಳಿ ಸತ್ಯನಾರಾಯಣ ಶೆಟ್ಟಿ, ನಲ್ಲೂರು ನಾರಾಯಣ ಸ್ವಾಮಿ ಅವರು, ವೆಂಕಟರಾಮ ಶೆಟ್ಟಿ ಹನ್ನಹಳ್ಳಿ ಅಗ್ರಹಾರ ಶಾರದಕ್ಕನವರು, ಬಂಡಾರಹಳ್ಳಿ VG ಮಣಿ, ನಮ್ಮ ನಲ್ಲೂರು ಮುನಿವೆಂಕಟಪ್ಪನವರು, ನಾರಾಯಣಗೌಡರ ಮಗನಾಗಿರ್ತಕ್ಕಂಥ ಮಂಜುನಾಥ್, SK ಮಂಜುಳಾ, ಉಪಾಧ್ಯಕ್ಷ ಅಂತ ರಾಧಮ್ಮನವರು, ಇವರೆಲ್ಲರ ಒಂದು ಪರಿಶ್ರಮ ಇವತ್ತು ಈ ಮಟ್ಟಕ್ಕೆ ಆಗಿದೆ. ಇವತ್ತು ಹಣ ಪಡೆಯದೆ ನಮಗೆ ಸಹಕಾರ ನೀಡಿದಂಥ ಯಾರು ಇದ್ದಾರೆ ಅಧಿಕಾರಿಗಳು, ಅವ್ರನ್ನ ನಾವು ಮೊಟ್ಟ ಮೊದಲಿಗೆ ಈ ಒಂದು ಸಂದರ್ಭದಲ್ಲಿ ತಿಳ್ಕೋಬೇಕಾಗುತ್ತೆ. ಇವತ್ತು ಇದ್ದಿದ್ರೆ ಎಷ್ಟು ನಮ್ಮೆಲ್ಲರಿಗಿಂತ ಇವತ್ತು ಈ ಒಂದು ಸಮಾರಂಭದಲ್ಲಿ ನಮ್ಮೆಲ್ಲರಿಗಿಂತ ಹೆಚ್ಚಿನ ಸಂತೋಷ ಪಡ್ತಾ ಇರ್ತಕ್ಕಂಥ ವ್ಯಕ್ತಿ ಯಾರಂತಂದ್ರೆ ನಮ್ಮ ಪತ್ರಾಂಕಿತ ವ್ಯವಸ್ಥಾದಂಥ ವಿ ನಂಜಪ್ಪನವರು. ನಮ್ಮ ಕಾಮನೂರು ಅಶ್ವತ್ಥ ಗೌಡ್ರ ಒಂದು ತಂಗಿಯನ್ನ ಮದುವೆ ಆಗಿದ್ದು. ಅದು ಏನು ಪ್ರೀತಿನ ಗೊತ್ತಿಲ್ಲ. ನಮ್ಮ ಶಾಲೆ ಅಂದರೆ ಎಲ್ಲ ಇಲಾಖೆಗೆ ಹೋದ್ರು ಸಹ ಅವ್ರು ಕೇಳ್ತಾ ಇದ್ರು, ಏನು ಸರ್ ನಿಮ್ದೇನಾದರೂ ಒಂದು ಅದರಲ್ಲಿ ನಿಮ್ಮವ್ರು ಯಾರಾದರೂ ಹುದ್ದೆ ಇದ್ದಾರಾ, ಇಲ್ಲ ಸಂಸ್ಥೆಯಲ್ಲಿ ನೀವು ಏನಾದ್ರು ನಿರ್ದೇಶಕರಂತ. ಅಷ್ಟೊಂದು ಮುತುವರ್ಜಿ ವಹಿಸಿ ನಮ್ಮ ಶಾಲೆ ಬಗ್ಗೆ ಅವ್ರು ಇದು ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇವತ್ತು ನಾವು ಇಲ್ಲಿ ಒಂದು ಮುಖ್ಯವಾಗಿ ಭಾಷಣ ಮಾಡಬೇಕಂತ ಕರೆದಿದ್ದೀರಿ ನಮ್ಮ ನಾಗೇಂದ್ರ ಪ್ರಸಾದ್ ಸರ್ ಅವರು. ಅವರ ಜೀವನದಲ್ಲಿ ಯಾವತ್ತಾದರೂ ಏನಾದರೂ ತಪ್ಪು ಮಾಡಿದ್ದಾರೆ ಅಂತಂದರೆ ಅದು ನಮ್ಮ ಶಾಲೆಗೋಸ್ಕರ ಮಾಡಿದ್ದಾರೆ ಅಂತ ನನ್ನ ಭಾವನೆ. ಹೇಳ್ಬೋದು ಅವ್ರ ಪರ್ಮಿಷನ್ ತಗೊಂಡು ಹೇಳ್ತೀನಿ. ಏನು ಅವರ ಒಂದು ನಮ್ಮ ಶಾಲೆಯನ್ನು ನವೀಕರಣಕ್ಕೋಸ್ಕರ ನಾವು ಯಾವಾಗ ಒಂದು DDP ನಮ್ಮ ಶಾಲೆ ನವೀಕರಣಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ. ಆ ಸಂದರ್ಭದಲ್ಲಿ ಅವರು ಮುಂಚೆನೆ ಬಂದು ಒಂದು ತನಿಖಾ ವರದಿನ ನೀಡಬೇಕು.
ಅವರು ನಾಗೇಂದ್ರ ಪ್ರಸಾದ್ ಅವರು ಇಡೀ ಜಿಲ್ಲೆಯಲ್ಲಿ ಎಲ್ಲೇ ಹೋಗಿ ಒಂದು ಶಾಲೆಯನ್ನು ತನಿಖೆ ಮಾಡಿ ವರದಿ ನೀಡಿದ ಮೇಲೆ DDP ಅವರು ಅದಕ್ಕೆ ಸೈನ್ ಹಾಕಿ ಕಳಿಸ್ತಾರೆ. ಮತ್ತೆ ಅವರು ಆ ಶಾಲೆಗೆ ಹೋಗೋದಿಲ್ಲ. ಕಾರಣ ಗೊತ್ತಿಲ್ಲ. ನಮ್ಮ ಶಾಲೆ ತನಿಖಾ ವರದಿ ಸಲ್ಲಿಸಿದ ಮೇಲೆ DDP ಅವರು ನಾನು ಆ ಶಾಲೆಗೆ ಭೇಟಿ ನೀಡಬೇಕು ಅಂತ ಅವ್ರಿಗೆ ತಿಳಿಸಿದ್ರು. ಇಲ್ಲಿ ನಾವು ತಪ್ಪು ಮಾಡಿದ್ದೀವಿ. ಏನೋ ಅವರು ನಮ್ಮ ಶಾಲೆಗೆ ಅನುಕೂಲ ಆಗಲಿ ಅಂತ ಇವತ್ತು ಏನು ನಾವು ಒಂದು ವಿಡಿಯೋ ತೋರಿಸಿದ್ವಿ ನಿಮಗೆ, ಆ ರೀತಿಯ ನಲ್ಲಿ ನಡೀತಾ ಇರ್ತಕ್ಕಂಥ ಶಾಲೆ ನಮ್ಮದು. ನಾವು ಯಾರಿಂದ ₹1 ಫೀಸ್ ಇಲ್ಲ, ಏನೂ ಇಲ್ಲ. ಎಲ್ಲ ಶಾಲೆ ಮಕ್ಕಳ ಫೀಸ ನಾವು ನಮ್ಮ ಶಿಕ್ಷಕರು ಮತ್ತು ನಮ್ಮ ಆಡಳಿತ ಮಂಡಳಿ ಮಕ್ಕಳ ಫೀಸನ್ನ ಸರ್ಕಾರಿ ಕಟ್ತಾ ಇದ್ದಂಥ ಸಂಸ್ಥೆ. ಅದಕ್ಕೋಸ್ಕರ ನಮಗಲ್ಲಿ ಅವತ್ತು ಲೈಬ್ರರಿ ಇರಲಿಲ್ಲ, ಸಿಂಟೆಕ್ಸ್ ವಾಟರ್ ಟ್ಯಾಂಕ್ ಇರಲಿಲ್ಲ, ಮತ್ತು ಈ ಲ್ಯಾಬ್ ಮೆಟೀರಿಯಲ್ ಕೆಲವು ಇರಲಿಲ್ಲ. ನನ್ನ ಕರೆದು ಕೇಳಿದ್ರು, ಸರ್ ನಮ್ಮ ಶಾಲೆ ಈ ಪರಿಸ್ಥಿತಿ ಇದೆ, ಯಾರ ಹತ್ರ ₹1 ನಾವು ಫೀಸ್ ತಗೊಳ್ತಾ ಇಲ್ಲ, ನಿಮ್ಮಿಂದ ಆಗ್ತಕ್ಕಂಥ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಶಾಲೆ ನಡೆಸ್ತಾ ಇದ್ದೀವಿ, ನಿಮ್ಮಿಂದ ಏನೋ ಒಂದು ಸಹಾಯ, ಒಂದು ವರದಿ ಕಳಿಸಿ, ಒಂದು 2 ತಿಂಗಳಲ್ಲಿ ನಾವು ಏನೇನು ಬೇಕಾಗಿದೆ ಅದನ್ನೆಲ್ಲ ಸರಿದೂಗಿಸ್ಕೊಳ್ತೀವಿ ಅಂತ ಹೇಳಿದ್ವಿ. ಅವರು ಆ ಒಂದು ನಮ್ಮ ಶಾಲೆಯ ನಮ್ಮ ಮಾತಲ್ಲಿ ಇದ್ದಿದ್ದಂಥ ಒಂದು ನಿಜಾಂಶವನ್ನು ಕಂಡು ಅವರು ಸುಳ್ಳು ವರದಿನ ಕೊಟ್ಟರು. ಇಲ್ಲದೆ ಇರ್ತಕ್ಕಂಥದ್ದನ್ನು ಇದೆ ಅಂತ ಕೊಟ್ಟರು. DDP ಅವರು ಭೇಟಿ ಬರಬೇಕು ಅಂತ ಭೇಟಿ ನೀಡ್ತೀನಿ ಅಂತಂದರು. ಆವಾಗಲೇ ನಮ್ಮ ನಾ KBN ಸಾರ್ ಅವ್ರನ್ನ ಕರೆದು, ನಾರಾಯಣಸ್ವಾಮಿ ಅವರೇ ಎಲ್ಲಿ ನಾನು ಹೋದ್ರೂ ಬರ್ತಾ ಇರಲಿಲ್ಲ, ಯಾಕೋ ಗೊತ್ತಿಲ್ಲ ಬರ್ತೀನಿ ಅಂತ ಇದ್ದಾರೆ, ಏನಾದರೂ ಮಾಡಿ ನಾನು ತಪ್ಪು ಏನಾಗಿದೆ ಅದನ್ನು ಸರಿಪಡಿಸಿದ್ದೇನೆ, ದಯವಿಟ್ಟು ನಾನು ಗೌರವ ಉಳಿಸಿರ್ತದ್ರು. ಆಮೇಲೆ ಹೇಳಿದ್ರು, ತಕ್ಷಣ ನಾವು ಅದನ್ನು ಮಾಡಿ ಅದನ್ನು ನಾವು ಭೇಟಿ ಬರೋಷ್ಟೊತ್ತಿಗೆ ಅದನ್ನು ಮಾಡಿಕೊಟ್ಟಿದ್ವಿ. ಆದರೆ ಅಂಥ ಸಂದರ್ಭದಲ್ಲಿ ಎಲ್ಲಿ ಒಂದೇ ಒಂದು ಸಾಸಿವೆ ಕಾಳಷ್ಟು ಇಲಾಖೆಯಲ್ಲಿ ಅವರು ತಪ್ಪು ಮಾಡಿದಂಥವ್ರು ನಮ್ಮ ಶಾಲೆಗೋಸ್ಕರ ಮಾಡಿದ್ದಾರೆ. ಇವತ್ತು ಅಂಥವ್ರನ್ನ ನಾವು ಸ್ಮರಿಸೋದು ನಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ. ಮತ್ತು ಎಷ್ಟೋ ಜನ ಒಳ್ಳೆ ಹೆಸರು ತಗೊಂಡಂಥ ಅಧಿಕಾರಿಗಳೆಲ್ಲನೂ ನಮ್ಮ ಶಾಲೆಯ ಬಗ್ಗೆ ಕೆಲವರು ನಡ್ಕೊಂಡಿಲ್ಲ. ಆದರೆ ನಮ್ಮ ಪದ್ಮಾಬಾಯಿಯವರು ಇಲ್ಲಿ BU ಆಗಿದ್ರು ಮತ್ತು DDP ಆಗಿದ್ರು. ನಮ್ಮದು ಯಾವುದೇ ಹಣ ತಗೊಳ್ಳದೆ ನಮ್ಮ ಕೆಲಸವನ್ನು ಅವತ್ತು ಮಾಡಿಕೊಟ್ಟಿದ್ದಾರೆ. ಅವ್ರನ್ನ ಸ್ಮರಿಸೋದಕ್ಕೆ ಇಷ್ಟಪಡ್ತೀನಿ. ಇದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಮೂಲ ಕಾರಣಕರ್ತರು ನಮ್ಮ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಜುಲ್ಫಿಕರ್ ಉಲ್ಲಾ ಅವರು ನಮ್ಮ ಒಂದು ಶಾಲೆಯ ಫೈಲ್ ಏನಿತ್ತು ಅವತ್ತು ಮನೆಗೆ ಬಂದು ಬರೀ ಒಂದು ಊಟ ನಾವು ಮಾಡ್ಕೊಂಡು ಹೋಗಿದ್ದು ಅಷ್ಟೇ. ಅವರು ಬರೀ ಒಂದು ಊಟ ಮಾಡಿ ಆ ಸಂದರ್ಭದಲ್ಲಿ 1 ಲಕ್ಷ 2 ಲಕ್ಷ ಹಣ ತಗೊಳ್ತಕ್ಕಂಥ ಸಂದರ್ಭ ಆಯಿತು. ಆದರೆ ಅವರು ಬಂದು ಹಲವಾರು ದಾಖಲೆಗಳ ಒಂದು ಕೊರತೆ ಇದ್ದರೂ ಸಹ ನಮ್ಮ ಶಾಲೆಗೋಸ್ಕರ ಇವತ್ತು ಮಾಡಿದ್ದಾರಂದ್ರೆ, ಇವತ್ತು ಶಾಲೆ ಉಳಿದಿದ್ದಂದ್ರೆ ಅವರು ಒಂದು ಇದರಲ್ಲಿ ಕೊಡುಗೆ ಅಂತ ಹೇಳ್ಬಿಟ್ಟು ನಮ್ಮ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಜುಲ್ಫಿಕರ್ ಉಲ್ಲಾ ಅವ್ರನ್ನ ನಾವು ನೆನೆಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀವಿ. ಅದರ ಜೊತೆಗೆ ಜಗದೀಶ್ ಅಂತ ಬಹಳಷ್ಟು ಅಧಿಕಾರಿ ನಾವೆಲ್ಲರೂ ಕೇಳ್ತೀವಿ, ನೀವು ಹೇಳ್ತಾ ಇರ್ತೀರಿ ಲಂಚ ಕೊಡ್ತಿದ್ದು ಏನು ಕೆಲಸ ಆಗೋದಿಲ್ಲ ಅಂತ. ಹೋದೆ ಅವತ್ತು ನನಗೆ ಬೇರೆ ನನ್ನ ಹತ್ರ ನನ್ನ ವಿಸಿಟಿಂಗ್ ಕಾರ್ಡ್ ಕೊಡೋದಕ್ಕೆ ಬೇರೆ ಹುದ್ದೆಗಳು ನನ್ನ ಹತ್ರ ಇದ್ರು. ಆದರೂ ನಾನು ಕೊಟ್ಟು ಬರೆದು ಕಳಿಸಿದ್ದು ಒಂದೇ, ಕಾರ್ಯದರ್ಶಿ ಜಯಪ್ರಕಾಶ್ ನಾಡ್ ವಿದ್ಯಾಸಂಸ್ಥೆ ಅಂತ ಕರೆದ್ರು. ಏನು ನಿಮ್ಮ ಸಮಸ್ಯೆ ಅಂತ ಹೇಳಿದ್ರೆ, ಸರ್ ಈ ಥರ ಆಗಿದೆ, ಎಲ್ಲ ಶಿಕ್ಷಕರು ಆಗಿದೆ, ಇನ್ನು ನಮ್ಮ ಕ್ರಾಫ್ಟ್ ಟೀಚರ್ ಆಗಿರ್ತಕ್ಕಂಥ ವೆಂಕಟರೆಡ್ಡಿ ಅವ್ರದ್ದು ಇದು ಇದಿದೆ, ಇಷ್ಟೇ ದಿವಸ ಅವ್ರು ಸರ್ವಿಸ್ ಸಿಗೋದು, ನಿಮ್ಮ ಇಲಾಖೆಯಲ್ಲಿ ಇದನ್ನು ತಡೆ ಹಿಡಿದು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಬೆಲ್ ಹೊಡೆದು ಕರೆಸಿದ್ರು ಕೇಸವರ್ಕನ, ಯಾಕೋ ಇದನ್ನು ಇಟ್ಟಿದ್ಯಾ ಅಂತ. ಇನ್ನು 10 ನಿಮಿಷದಲ್ಲಿ ಫೈಲ್ ಪುಟಪ್ ಮಾಡಿ ತಗೊಂಬಂದು ನಮ್ಮ ಮುಂದೆ ಇಡಬೇಕು, 10 ನಿಮಿಷ ನಿಮ್ಮ ಟೈಮ್ ಅಂತಂದ್ರು. ಇವತ್ತು ಏಕಂತಂದ್ರೆ ಇವತ್ತು ಈ ಶಿಕ್ಷಕರಿಗೆಲ್ಲ ಒಂದು ಜೀವನ ಭದ್ರತೆ ಒದಗಿದೆ ಅಂತಂದ್ರೆ ನಮ್ಮ ಶಾಲೆ ಉಳ್ಕೊಂಡಿದೆ ಅಂತಂದ್ರೆ ಇವನ್ನೆಲ್ಲ ನಾವು ಸ್ಮರಿಸ್ತಕ್ಕಂಥದ್ದು, ಇಂಥ ಸಂದರ್ಭದಲ್ಲಿ ಸ್ಮರಿಸ್ತಕ್ಕಂಥದ್ದು ಈ ಸಂಸ್ಥೆಯ ಕಾರ್ಯದರ್ಶಿಯಾಗಿ ನನ್ನ ಜವಾಬ್ದಾರಿ. ಇವರು ನಮ್ಮ ಸಂಸ್ಥೆಗೆ ನಿಧಿ ಕೊಡಿಸುತ್ತಾ ಇವರ ಶಾಲೆಯ ಮತ್ತೆ BG ವೀರಣ್ಣವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ನಿರ್ದೇಶಕರು. ಅವರು ಸುಮಾರು ವರ್ಷಗಳಿಂದ ನಮ್ಮ ಶಾಲೆಯ ಎಲ್ಲ ಆಡಿಟ್ ವರದಿಗಳನ್ನು ಉಚಿತವಾಗಿ ಮಾಡಿ ನಮ್ಮ ಒಂದು ಸಂಸ್ಥೆಗೆ ಕಾರಣಕರ್ತರಿದ್ದಾರೆ. ಅವ್ರನ್ನೂ ಸಹ ಇವತ್ತು ಬರಬೇಕಾಗಿತ್ತು, ಬಂದಿಲ್ಲ. ಅವರಿಗೆ ನಾವು ನೋಡುತ್ತೇವೆ. ಇದ್ರ ಜೊತೆಗೆ ನೆರೆಹೊರೆಯ ಶಾಲೆಗಳು, ನಮ್ಮ ಒಂದು ಶಾಲೆ ನಡಿಬೇಕಂತಂದ್ರೆ ನಮ್ಮ ಶಾಲೆ ಆದಮೇಲೆ ಈ ಶಾಲೆನ ಮುಚ್ಚಲೇಬೇಕು ಅಂತ ರಾಜಕೀಯ ಕಾರಣಕ್ಕೋಸ್ಕರ ಹರನಹಳ್ಳಿಯಲ್ಲಿ ಸರ್ಕಾರಿ ಪ್ರೌಢಶಾಲೆ ಪ್ರಾರಂಭ ಮಾಡಿದ್ರು. ಅವ್ರದ್ದು ಒಂದೇ ಉದ್ದೇಶ, ಇಲ್ಲ ಸರ್ಕಾರಿ ಪ್ರೌಢಶಾಲೆ ಇವ್ರು ಅರ್ಜಿ ಕೊಟ್ಟು ಅದು ಸ್ಟಾಪ್ ಆಗಬೇಕು,
ಅದರಿಂದ ರಾಜಕೀಯವಾಗಿ ಲಾಭ ಆಗಬೇಕು. ಇವ್ರು ಅರ್ಜಿ ಕೊಟ್ಟು ಆ ಶಾಲೆಯನ್ನು ಮುಚ್ಚಿಸ್ತಾ ಹೋದ್ರೆ ಇದು ಶಾಲೆ ಕ್ಲೋಸ್ ಆಗಬೇಕು. ಎರಡು ಉದ್ದೇಶ ಇಟ್ಕೊಂಡು ಮಾಡಿದ್ರು. ನಾವು ಯಾವುದೂ ಮಾಡಕ್ ಹೋಗ್ಲಿಲ್ಲ, ಯಾವ ಶಾಲೆಗೂ ತೊಂದರೆ ಕೊಡೋಕ್ಕಾಗಲಿಲ್ಲ. ಗ್ರಾಮೀಣ ಮಕ್ಕಳಿಗೆ ಎಲ್ಲಾದ್ರಾಗ್ಲೂ ಒಳ್ಳೆಯ ಶಿಕ್ಷಣ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ನಮ್ಮ ಶಾಲೆ ಬಗ್ಗೆ ಮಾತ್ರ ಕಾಳಜಿ ಮಾಡಿದ್ವಿ. ಇನ್ನೊಂದು ಶಾಲೆ ಬಗ್ಗೆ ತಕರಾರು ಕೊಡೋಕೆ ಹೋಗ್ಲಿಲ್ಲ. ಆ ಒಂದು ಸಂದರ್ಭದಲ್ಲಿ ನಮಗೆ ಸಹಕಾರ ಕೊಟ್ಟಂತ ಎಲ್ಲ ಸುತ್ತಮುತ್ತಲಿನ ಶಾಲೆಯ ಶಿಕ್ಷಕರ ವೃಂದ, ಪೋಷಕ ವೃಂದದವರು ಎಲ್ಲರಿಗೂ ಸಹ ಈ ಒಂದು ಸಂದರ್ಭದಲ್ಲಿ ನಾವು ಸ್ಮರಿಸ್ಕೊಳ್ಳೋಕೆ ಇಷ್ಟಪಡ್ತೀವಿ. ನಿಮ್ಮ ನಿರಂತರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಅಂದ್ರೆ ನಾವು ಹೇಳ್ತಕ್ಕಂಥದ್ದು ನಮ್ಮ ಹಳೆಯ ವಿದ್ಯಾರ್ಥಿಗಳಿಗೆ ನಿಮ್ಮ ಒಂದು ನಿರಂತರ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಸಂಸ್ಥೆ ನಿರೀಕ್ಷಿಸುತ್ತದೆ. ಆಡಳಿತ ಮಂಡಳಿಯು ಸಹ ನಿಮ್ಮ ಮೂಲಕ ಈ ಸಂಸ್ಥೆ ಬೆಳೆಯಲು ಆಶಿಸುತ್ತದೆ. ಶಾಲೆಯ ಶ್ರೇಯೋಭಿವೃದ್ಧಿಯಲ್ಲಿ ನಿಮ್ಮ ಪಾತ್ರ ನಿರಂತರವಾಗಬೇಕೆಂದು ಬಯಸುತ್ತೇವೆ. ಶಾಲೆಯ ಮೂಲಭೂತ ಅಗತ್ಯಗಳಾದ ಸುಸಜ್ಜಿತ ಕಟ್ಟಡ, ಕಾಂಪೌಂಡ್, ಲ್ಯಾಬ್, ಕಂಪ್ಯೂಟರ್ ಕ್ರೋಢೀಕರಣ ನಿರ್ಮಾಣಕ್ಕೆ ಮಾನ್ಯ ಶಾಸಕರವರು ಕೊಡುಗೆ ನಿರೀಕ್ಷಿಸುವುದು. ಈಗಾಗಲೇ ಅವರು ಕೊಡ್ತೀವಿ ಅಂತ ಹೇಳಿದ್ರೆ ನಾವು ನಿರೀಕ್ಷೆ ಇಟ್ಕೊಳ್ಳೋಣ. ಇದಕ್ಕೆ ಆಡಳಿತ ಮಂಡಳಿ ಬೆಂಬಲ ಸಹ ಅಗತ್ಯ. ಇಂಥ ಕಾರ್ಯಕ್ರಮ ಜಿಲ್ಲೆಯಲ್ಲಿ ಇದೆ, ಮೊದಲೇ ಬಾರಿಗೆ ಇರಬೇಕಂತ ಅವಾಗಲೇ ಹೇಳಿದ್ವಿ, ಈಗಲೂ ಸಹ ಅದನ್ನೇ ಹೇಳ್ತಾ ಇದ್ವಿ. ನಮ್ಮ ಒಂದು ಹಳೆಯ ವಿದ್ಯಾರ್ಥಿಗಳು ನಾವು ಯಾವುದೇ ಕಾರ್ಯಕ್ರಮ, ನಾನು ಅದೇ ಹೇಳ್ತಲ್ಲ, ಮೊದಲ ಬಾರಿಗೆ ನಾವು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಏನು ಜವಾಬ್ದಾರಿ ಅತಿಥಿಯಾಗಿ ಬಂದು ಕೂತ್ಕೊಂಡಿದ್ದೀವಿ. ಆದರೆ ನಮಗಿಂತ ಅಚ್ಚುಕಟ್ಟಾಗಿ ಇವತ್ತು ನೀವೆಲ್ಲ ಭಾಳ ಶಿಸ್ತುಬದ್ಧವಾಗಿ ನಡೆಸ್ಕೊಟ್ಟಿದ್ದೀರಾ. ನಿಜವಾಗ್ಲೂ ಇದು ನಮ್ಮ ಜೀವನ ಪೂರ್ತಿ ಮರೆಯಲಿಕ್ಕೆ ಆಗದೆ ಇರತಕ್ಕಂಥ ಒಂದು ಕಾರ್ಯಕ್ರಮ. ಅದರಿಂದ ನಮ್ಮೆಲ್ಲರ ಆಡಳಿತ ಮಂಡಳಿಯ ಪರವಾಗಿ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತಾ, ಅದ್ರ ಜೊತೆಗೆ ಈಗೇನು ನಮ್ಮ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರು ಇವತ್ತು ಇದು ಕಾರಣಕರ್ತರ ಆಂಜಣ್ಣವರು, ರಾಮಚಂದ್ರಣ್ಣ, ಇದು ಎಲ್ಲಕ್ಕೆ ನಮ್ಮ ಈ ಸಮಾರಂಭದಲ್ಲಿ ನಮ್ಮ KBN ಸಾರ್ ಅವರು ಶಿಕ್ಷಕರಾದಂಥ AV ರೆಡ್ಡಿ ಮತ್ತು ಕಮಲಮ್ಮ ಮೇಡಮ್ ಅವರು ಇದ್ದಾರೆ. ನಮ್ಮ ರಾಘವೇಂದ್ರ ಪ್ರಸಾದ್ ಅವರು, ವೆಂಕಟರಾಮ್ ಶೆಟ್ಟಿ, ನಾರಾಯಣ ಸ್ವಾಮಿ, ನಮ್ಮ ರಾಮಕೃಷ್ಣ ಪ್ರಸಾದ್ ಅವರು, ಮತ್ತು ರಘು ರತ್ನಮ್ಮ ಅವರು, ನಮ್ಮ ಹಳೆಯ ಶಿಕ್ಷಕರಾಗಿದ್ದ ವರಲಕ್ಷ್ಮಮ್ಮ ಅವರು, ನಮ್ಮ ನಿರ್ದೇಶಕರಾದ ಮುನೇಂಟಪ್ಪನವರು, ಮಂಜುನಾಥ್, ಮಣಿ, ಮತ್ತು ಶಿಕ್ಷಕರು ನಮ್ಮ AM ರಮೇಶು, ಶಿವಣ್ಣ, ಮುನ್ರಾಜು, ನಮ್ಮ ತಮ್ಮಾರೆಡ್ಡಿ ಸಾರು, KS ಸೋಮಶೇಖರ್, ನಾವಿಬ್ಬರು ಕ್ಲಾಸ್ಮೇಟ್ಸು, ಮಿಡ್ಲ್ ಸ್ಕೂಲಲ್ಲಿ ನಾವಿಬ್ಬರು ಸಹಪಾಠಿಗಳು. ನಮ್ಮ MN ಚಂದ್ರಶೇಖರ್ ಅವರು ಸಹ ನಾವು SLCನಲ್ಲಿ ಒಂದೇ ಇದರಲ್ಲಿದ್ದವರು. ಮತ್ತು ನಮ್ಮ BN ಚಂದ್ರಶೇಖರ್ ಅವರು, ನಮ್ಮ GS ಶ್ರೀನಿವಾಸ್ ಸರ್ ಅವರು, ನಮ್ಮ ಶಿವು ಅವರು, ಬಾಲಚಂದ್ರ ಶಿವ ಅವರು, ಈಗ ಅವರೇ ಒಂದು ಸಂಸ್ಥೆ ಮಾಡಿ ಒಳ್ಳೆ ರೀತಿಯಲ್ಲಿ ನಡೆಸ್ತಾ ಇದ್ದಾರೆ. ಅಂಬ್ಲಿಕಲ್ ಬಾಬುರವರು, ಇವರೆಲ್ಲರೂ ಸಹ ಇವತ್ತು KM ನಾರಾಯಣ ಸ್ವಾಮಿ ಅವರು, ಇವರೆಲ್ಲ ಸಹ ನಮ್ಮ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ನಿಜವಾಗಲೂ ಇವತ್ತು ನೀವು ಇಲ್ಲಿ ಬಂದಿದ್ದಕ್ಕೋಸ್ಕರ ನಮ್ಮ ಆಡಳಿತ ಮಂಡಳಿ ಪರವಾಗಿ ನಿಮಗೂ ಸಹ ನಮ್ಮ ಒಂದು ವಂದನೆಗಳನ್ನು ತಿಳಿಸ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟಂತ ಎಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸುನಿಲ್ ಅವರು 2 ನಿಮಿಷ ಮುಗಿಸ್ಬೇಕಂದ್ರು, ಆದರೆ ನಮ್ಮ ಸಂಸ್ಥೆ ನಡೆದು ಬಂದ ದಾರಿಯಲ್ಲಿ ನಾವು 2 ನಿಮಿಷ 5 ನಿಮಿಷ ಮುಗಿಸೋಕ್ಕಾಗೋದಿಲ್ಲ. ತಡ ಆಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.